ಮಕರ ರಾಶಿ, ಅಲ್ಲಿ ಮಕರ ರಾಶಿ ಸೌಭಾಗ್ಯಶಾಲಿ ರಾಶಿ ಆಗಿರುತ್ತೆ. ಗುರುವಿನ ಉತ್ತಮ ಪಡೆಯುವಂಥ 4ನೇ ರಾಶಿ ಮಕರ ರಾಶಿ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆ ಅಂತ ಹೇಳ್ತೇವೆ. ಆ ಸಪ್ತಮದಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ಯಶವನ್ನು ಕೊಡುವಂಥದ್ದಾಗಿರುತ್ತೆ. ವಿಶೇಷವಾಗಿ ಸಾಂಸಾರಿಕವಾದ ನ್ಯೂನತೆಗಳಿದ್ದರೆ ಅವೆಲ್ಲವೂ ಈಗ ಪರಿಪೂರ್ಣತೆಯ ಕಡೆ ಬರುತ್ತೆ. ಜೊತೆಗೆ ಸಾಂಸಾರಿಕವಾದ ಭಿನ್ನಾಭಿಪ್ರಾಯ, ಪತಿ ಪತ್ನಿಯರ ಮಧ್ಯೆ, ಸಂಬಂಧಿಗಳ ಮಧ್ಯೆ, ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದರೆ ಅವೆಲ್ಲವೂ ಈಗ ಸದಭಿಪ್ರಾಯವಾಗಿ ನೀವು ಒಂದಾಗುವಂತಹ ಘಟನೆ ಜರುಗುತ್ತೆ. ಜೊತೆಗೆ ಸಾಂಸಾರಿಕವಾಗಿ ಏನಾದರೂ ಹಿನ್ನಡೆ ಆಗಿದ್ದ ವ್ಯಕ್ತಿಗಳಿಗೆ ಈಗ ಸಾಂಸಾರಿಕವಾಗಿ ಮುನ್ನಡೆ ಆಗುವಂಥದ್ದು. ವಿವಾಹ ಅಪೇಕ್ಷಿತರಿಗೆ ಮಕರ ರಾಶಿ ಹೋದರೆ ವಿವಾಹ ಫಿಕ್ಸ್ ಆಗುತ್ತೆ. ಪವಾಡ ಸದೃಶವಾಗಿ ಮದುವೆ ಫಿಕ್ಸ್ ಆಗುವಂಥದ್ದು. ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಮುಂದೂಡಲ್ಪಟ್ಟಂಥ ವಿವಾಹದ ಪ್ರಯತ್ನ ಈಗ ಕ್ಷಿಪ್ರವಾಗಿ ಆಗುವಂಥದ್ದು. ಇನ್ನು ಯಾರಿಗೆ ಬೇರೆ ಬೇರೆ ಕಾರಣಗಳಿಂದ ಮೊದಲನೇ ವಿವಾಹದಲ್ಲಿ ಅಥವಾ ಹಿಂದೆ ಮೊದಲನೇ ಒಂದು ಸಂಬಂಧದಲ್ಲಿ ಅತೃಪ್ತಿ, ಅಸಮಾಧಾನ ಅಥವಾ ವಿಚ್ಛೇದನ ಇದೆಲ್ಲ ಅಥವಾ ವೈಧವ್ಯ ಇತ್ಯಾದಿ ಬಂದವರಿಗೆ ಈಗ ಪುನರ್ವಿವಾಹ ಅಥವಾ 2ನೇ ಒಂದು ಸಂಬಂಧಕ್ಕೆ ಅನುಕೂಲವಾಗುವಂಥ ಅವಕಾಶಗಳು ಈ ಕಾಲದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಗುರುವಿನ ಅನುಗ್ರಹ 2 ಬಾರಿ ನಿಮಗೆ ಈ ತಿಂಗಳಲ್ಲಿ ಈ ಸಾರಿ ಬರುವಂಥದ್ದು. ನಿರಂತರವಾಗಿ 150 ದಿನಗಳ ಒಂದು ರುಜುಗತಿ, ಆ ಬಳಿಕ ಬರುವಂಥ ಒಂದು ಕೆಲ 85 ದಿನಗಳ ಒಂದು ವಕ್ರಗತಿ ಅಥವಾ ಆದಿತ್ಯಾರ್ಧ ಗತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ನಂತರ ಮತ್ತೆ ನಿಮಗೆ ಗುರುವಿನ ಬಲ ನಿರಂತರವಾಗಿ ಬರ್ತಾಯಿದೆ. ಹಾಗೆ ಒಟ್ಟಿನಲ್ಲಿ ಈ ವರ್ಷದ ಒಂದು ಸರಾಸರಿ ಗುರುಬಲ ನಿಮ್ಮ ಪರವಾಗಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ಸಾಂಸಾರಿಕ ಸುಖ, ಅದಕ್ಕೆ ಹಣಕಾಸಿನ ಒಂದು ಸ್ಥಿರತೆ, ಉದ್ಯೋಗ ವ್ಯಾಪಾರ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿರುವಂಥ ಉದ್ಯೋಗದಲ್ಲಿ ಅದು ಹೆಚ್ಚಿನ ಸ್ಥಾನಮಾನ, ವಿದೇಶದ ಉದ್ಯೋಗ ಅಥವಾ ಯಾವುದಾದ್ರೂ ನಿಮಗೆ ವಿದೇಶದ ಮೂಲದ ಒಂದು ಏನಾದರೂ ಒಪ್ಪಂದ, ಸಹಿ, ಕಾಂಟ್ರಾಕ್ಟ್, ಎಕ್ಸ್ಪೋರ್ಟ್ಗಳು ಮಾಡಲಿಕ್ಕೆ ಅನುಕೂಲವಾಗುವಂಥ ವಾತಾವರಣ ಸಹ ಕಂಡುಬರುತ್ತೆ. ಇನ್ನು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಇನ್ನಿತರ ವರ್ಗದವರು ಅವರವರ ಒಂದು ಏನು ಮನೆ, ಭೂಮಿ, ಯಂತ್ರ, ವಾಹನ, ವಿವಾಹ ಮತ್ತು ಇನ್ನಿತರ ಯಾವುದೇ ಯೋಜನೆಗಳು, ದೀರ್ಘಕಾಲೀನ ಯೋಜನೆ ಅಂತ ಹೇಳ್ತಾರೆ, ಅಂಥ ಯೋಜನೆಗಳಿದ್ರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಬಹಳಷ್ಟು ಅವಕಾಶಗಳು ಇವೆ. ಹಾಗಾಗಿ ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಹೀಗೆ ಒಂದೇ ಕಾಲದಲ್ಲಿ ಶನಿ ಮತ್ತು ಗುರುಗಳ ಅನುಗ್ರಹ ಸಿಗುವಂಥದ್ದು ಅಪರೂಪ. ತುಲಾರಾಶಿಗೆ ಮತ್ತು ಮಕರ ರಾಶಿ ಕಳೆದ ವರ್ಷ ಇತ್ತು, ಆದರೆ ಈ ಬಾರಿಯಲ್ಲಿ ತುಲಾರಾಶಿಗೆ ಆರಂಭದಲ್ಲಿ ಗುರುಬಲ ಇರೋದಿಲ್ಲ. ವೃಷಭ ರಾಶಿಗೆ ಇತ್ತು ಶನಿ ಮತ್ತು ಗುರುಬಲ ಏಕಕಾಲದಲ್ಲಿ, ಅದು ಈಗ ವೃಷಭ ರಾಶಿಗೆ ಇರೋದಿಲ್ಲ. ಆದರೆ ಈ ಬಾರಿ ಅಂಥ ಒಂದು ಅದೃಷ್ಟ ನಿಮ್ಮ ಮೇಲಿದೆ. ಗುರು ಮತ್ತು ಶನಿ ಏಕಕಾಲದಲ್ಲಿ ಒಲಿಯುವಂಥ ಒಂದು ಅದೃಷ್ಟ ಇದು 30 ವರ್ಷ 12 ವರ್ಷಗಳಿಗಂತೆ ಮಾತ್ರ ಬರುವಂಥ ಸಾಧ್ಯತೆ. ಹಾಗಾಗಿ ಇಲ್ಲಿ ಬಂದಂಥ ಒಂದು ಅಪೂರ್ವವಾದ ಅವಕಾಶವನ್ನು, ಸಪ್ತಮದ ಗುರುವಿನ ಒಂದು ಆಶೀರ್ವಾದವನ್ನು ಮಕರ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ನೀವು ಕೊಂಡಂತಹ ಒಂದು ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಜೊತೆಗೆ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಧನ ಲಾಭ, ಯಶಸ್ಸು, ಕೀರ್ತಿ, ಜಯ ಲಾಭಗಳು ಆಗುವಂಥದ್ದು. ಸಾಂಸಾರಿಕವಾಗಿ ಬಹಳಷ್ಟು ನೆಮ್ಮದಿಗಳು ಬರುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಗುರಿ ಮುಟ್ಟಿದ ಒಂದು ಸಂತೋಷ ಈಗ ವ್ಯಕ್ತವಾಗುವಂಥದ್ದು. ಹಾಗಾಗಿ ಈ ಮಕರ ರಾಶಿಯವರು ಸಪ್ತಮದ ಗುರುವಿನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ.